ಹಾಂಗ್ಯೋ ಪ್ರಾಯೋಜಕತ್ವದಲ್ಲಿ ನಿಮ್ಮ ನುಡಿಸಿರಿ ವಾಹಿನಿ ಆಯೋಜಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಗಣೇಶೋತ್ಸವ ಸ್ಪರ್ಧೆ 2024ರ ಬಹುಮಾನ ವಿತರಣೆ ಅಕ್ಟೋಬರ್ 2ರಂದು ನುಡಿಸಿರಿ ಕಾರ್ಯಾಲಯದಲ್ಲಿ ನಡೆಯಲಿದೆ. ಜಿಲ್ಲೆಯ ಜನರ ನಾಡಿಮಿಡಿತವಾಗಿರುವ ನಿಮ್ಮ ನುಡಿಸಿರಿ ವಾಹಿನಿ ಈ ಬಾರಿಯ ಗೌರಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಐಸ್ ಕ್ರೀಂ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಜನಪ್ರಿಯವಾಗಿರುವ ಹಾಂಗ್ಯೋ ಐಸ್ ಕ್ರೀಂ ಪ್ರಾಯೋಜಕತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಗಣೇಶೋತ್ಸವ ಸ್ಪರ್ಧೆಯನ್ನು ಸೆಪ್ಟೆಂಬರ್ನಲ್ಲಿ ಆಯೋಜಿಸಿತ್ತು. ಈ ಸ್ಪರ್ಧೆಗೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ತಮ್ಮ ಗಣೇಶೋತ್ಸವ ಸಂಭ್ರಮದ ನೂರಾರು ವಿಡಿಯೋಗಳನ್ನು ವಿವರ ಸಮೇತ ಕಳುಹಿಸಿಕೊಟ್ಟಿದ್ರು. 100ಕ್ಕೂ ಅಧಿಕ ವಿಡಿಯೋಗಳನ್ನು ವೀಕ್ಷಿಸಿದ ನಮ್ಮ ಟೀಮ್ 10 ತಂಡಗಳನ್ನು ಪ್ರಶಸ್ತಿ ವಿಜೇತರನ್ನಾಗಿ ಆಯ್ಕೆ ಮಾಡಿದೆ. ಅವುಗಳ ವಿವರ ಈ ಕೆಳಗಿನಂತಿದೆ. 21,000 ರೂಪಾಯಿಗಳ ಪ್ರಥಮ ಬಹುಮಾನಕ್ಕೆ ಹೊನ್ನಾವರ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿದ್ದ ವಿಶ್ವ ಹಿಂದೂ ಪರಿಷತ್ನ ಶ್ರೀ ಗಣೇಶೋತ್ಸವ ಸಮಿತಿಯನ್ನ ಆಯ್ಕೆ ಮಾಡಲಾಗಿದೆ. 10,100 ರೂಪಾಯಿಗಳ ದ್ವಿತೀಯ ಬಹುಮಾನ ಶಿರಸಿಯ ಅಯ್ಯಪ್ಪ ಸೇವಾ ಸಮಿತಿಗೆ ಒಲಿದಿದೆ. 5,100 ರೂಪಾಯಿಗಳ ತೃತೀಯ ಬಹುಮಾನ ಭಟ್ಕಳದ ಶಿರಾಣಿಯ ಶ್ರೀ ಗಣೇಶೋತ್ಸವ ಸಮಾರಂಭವನ್ನ ಆಯ್ಕೆ ಮಾಡಲಾಗಿದೆ. ಇನ್ನು 7 ಗಣೇಶೋತ್ಸವ ಸಮಿತಿಗಳಿಗೆ 2,100 ರೂಪಾಯಿಗಳ ಪ್ರೋತ್ಸಾಹ ಬಹುಮಾನವನ್ನ ಆಯ್ಕೆ ಮಾಡಲಾಗಿದೆ. ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಕೆಪಿಸಿಯ ಶ್ರೀ ಗಣೇಶೋತ್ಸವ ಸಮಿತಿ, ಮುರುಡೇಶ್ವರದ ಶ್ರೀ ಗಣೇಶೋತ್ಸವ ಸಮಿತಿ ಓಲಗ ಮಂಟಪ, ಭಟ್ಕಳ ತಾಲೂಕಿನ ಮಣ್ಕುಳಿಯ ಶ್ರೀ ಗಣೇಶೋತ್ಸವ ಸಮಿತಿ, ಶಿರಸಿ ತಾಲೂಕಿನ ಹನುಮಗಿರಿಯ ಮಹಾಗಣಪತಿ ಯುವಕ ಮಂಡಳಿ, ಸಿದ್ದಾಪುರ ತಾಲೂಕಿನ ಮಂಡಳಿಕೊಪ್ಪದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ನಗರ ಬಸ್ತಿಕೆರೆಯ ಅರುಣೋದಯ ಯುವಕ ಸಂಘ ಮತ್ತು ಕುಮಟಾ ತಾಲೂಕಿನ ಶಶಿಹಿತ್ತಲಿನ ಶ್ರೀ ಜೈನ ಜಟಕೇಶ್ವರ ದೇವಸ್ಥಾನ ಪ್ರೋತ್ಸಾಹ ಬಹುಮಾನಕ್ಕೆ ಭಾಜನರಾಗಿವೆ.
ಅಕ್ಟೋಬರ್ 2 ಬುಧವಾರದಂದು ನಮ್ಮ ನುಡಿಸಿರಿ ವಾಹಿನಿಯ ಕಾರ್ಯಾಲಯದಲ್ಲಿ ಹಾಂಗ್ಯೋ ಐಸ್ ಕ್ರೀಂನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಪ್ರದೀಪ್ ಪೈ ಅವರ ಹಸ್ತದಲ್ಲಿ ಈ ಪ್ರಶಸ್ತಿ ವಿಜೇತರಿಗೆ ಬಹುಮಾನ ಮತ್ತು ಅಭಿನಂದನಾ ಪತ್ರವನ್ನು ವಿತರಿಸಲಾಗುವುದು. ಹೀಗಾಗಿ ಪ್ರಶಸ್ತಿ ವಿಜೇತ ಗಣೇಶೋತ್ಸವ ಸಮಿತಿಯವರು ಬುಧವಾರ ಮಧ್ಯಾಹ್ನ 3:30ಕ್ಕೆ ನುಡಿಸಿರಿ ಕಚೇರಿಗೆ ಆಗಮಿಸಿ ಪ್ರಶಸ್ತಿ ಮತ್ತು ಅಭಿನಂದನಾ ಪತ್ರ ಸ್ವೀಕರಿಸಬೇಕಾಗಿ ನುಡಿಸಿರಿ ವಾಹಿನಿ ಕೋರುತ್ತದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.